ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮಕ್ಕಳು ವೇಗವಾಗಿ ಎತ್ತರವಾಗಲು ಯಾವುದನ್ನು ಕೊಡಬೇಕು? ಆಪ್ಷನ್ಸ್: ಎ ಎಳ್ಳು, ಬಿ ಕಮಲದ ಬೀಜ, ಸಿ ಬಾದಾಮಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬಿಳಿ ಎಳ್ಳು, ಕಮಲದ ಬೀಜ, ಬಾದಾಮಿ ಮತ್ತು ಸೋಂಪನ್ನು ಹುರಿದು ಪುಡಿ ಮಾಡಿ ಈ ಪುಡಿಯನ್ನು 1 ಚಮಚದಷ್ಟು 1 ಲೋಟ ಹಾಲಿನಲ್ಲಿ ಬೆರೆಸಿ ಕೊಡುವುದರಿಂದ ಮಕ್ಕಳ ಶಾರೀರಿಕ ಬೆಳವಣಿಗೆ ಉತ್ತಮವಾಗಿರುತ್ತದೆ. ಎರಡನೇ ಪ್ರಶ್ನೆ, ಗರ್ಭಧರಿಸಲು ಮಹಿಳೆಯರಲ್ಲಿ ಅಂಡೋತ್ಪತ್ತಿ ಯಾವ ಸಮಯದಲ್ಲಿ ಸಂಭವಿಸುತ್ತದೆ? ಆಪ್ಷನ್ಸ್: ಎ ಋತುಚಕ್ರದ ನಂತರ, ಬಿ ಋತುಚಕ್ರದ ಮೊದಲು, ಸಿ ಋತುಚಕ್ರದ ಸಮಯ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಬಿ ಋತುಚಕ್ರದ ಮೊದಲು. ಅಂಡೋತ್ಪತ್ತಿ ಸಾಮಾನ್ಯವಾಗಿ ಋತುಚಕ್ರದ 21ನೇ ದಿನದ ನಡುವೆ ಸಂಭವಿಸುತ್ತದೆ. ಕೊನೆಯ ಅವಧಿಯ ಮೊದಲ ದಿನದಿಂದ ಎಣಿಕೆಯಾಗುತ್ತದೆ ಅಥವಾ ಮುಂದಿನ ಋತುಚಕ್ರದ ಆರಂಭಕ್ಕೆ ಸುಮಾರು 12ರಿಂದ 14 ದಿನಗಳ ಮೊದಲು ಅಂಡೋತ್ಪತ್ತಿ ಹಂತವು ಸಂಭವಿಸುತ್ತದೆ. ಈ ಹಂತದಲ್ಲಿ ಮಹಿಳೆಯು ಗರ್ಭಧಾರಣೆಗೆ ಒಳಗಾಗುತ್ತಾಳೆ, ಏಕೆಂದರೆ ಇದು ತಿಂಗಳ ಅಂತ್ಯದ ಫಲವತ್ತಾದ ಸಮಯವಾಗಿರುತ್ತದೆ. ಮೂರನೇ ಪ್ರಶ್ನೆ, ಯಾವುದನ್ನು ಸೇವಿಸುವುದರಿಂದ ಎಷ್ಟೇ ಹಳೆಯ ಜ್ವರವಾದರೂ ಔಷಧಿ ಇಲ್ಲದೆ ಗುಣವಾಗುತ್ತದೆ? ಆಪ್ಷನ್ಸ್: ಎ ತುಳಸಿ ಎಲೆ, ಬಿ ಕರಿಮೆಣಸು, ಸಿ ಕಲ್ಲು ಸಕ್ಕರೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ತುಳಸಿ ಎಲೆ, ಕರಿಮೆಣಸು ಮತ್ತು ಕಲ್ಲು ಸಕ್ಕರೆಯನ್ನು ನೀರಿನಲ್ಲಿ ಕುದಿಸಿ ಈ ನೀರನ್ನು ಸೇವಿಸುವುದರಿಂದ ಎಷ್ಟೇ ಹಳೆಯ ಜ್ವರವಾದರೂ ಸಹಿತ ಕಡಿಮೆಯಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಅತಿ ಹೆಚ್ಚು ಶ್ರೀಮಂತರನ್ನು ಹೊಂದಿರುವ ದೇಶ ಯಾವುದು? ಆಪ್ಷನ್ಸ್: ಎ ಅಮೆರಿಕ, ಬಿ ನ್ಯೂಯಾರ್ಕ್, ಸಿ ಸಿಂಗಪುರ್, ಡಿ ಇಟಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ನ್ಯೂಯಾರ್ಕ್. ಟೋಕಿಯೋ ವಿಶ್ವದಲ್ಲೇ ಅತಿ ಹೆಚ್ಚು ಮಿಲಿಯನರ್ಗಳನ್ನು ಹೊಂದಿರುವ ನಗರವಾಗಿದ್ದರೆ ಲಂಡನ್ನಲ್ಲಿ ಅತಿ ಹೆಚ್ಚು ಮಿಲಿಯನರ್ಗಳು ಮತ್ತು ನ್ಯೂಯಾರ್ಕ್ನಲ್ಲಿ ಬಹು ಬಿಲಿಯನರ್ಗಳು ಇದ್ದಾರೆ ಎಂದು ಹೇಳಲಾಗುತ್ತದೆ. ಐದನೇ ಪ್ರಶ್ನೆ, ಯಾವುದನ್ನು ತಿನ್ನುವುದರಿಂದ ಬಿಪಿ ಅಥವಾ ರಕ್ತದೊತ್ತಡ ಹೆಚ್ಚಾಗುತ್ತದೆ? ಆಪ್ಷನ್ಸ್: ಎ ಕೋಳಿ, ಬಿ ಮೀನು, ಸಿ ಮಟನ್, ಡಿ ಸೀಗಡಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮಟನ್. ಮಟನ್ ಪ್ರತಿ ಸೇವನೆಗೆ ಹೆಚ್ಚಿನ ಕ್ಯಾಲೋರಿ ಅಂಶವನ್ನು ಹೊಂದಿರುತ್ತದೆ. ಹೆಚ್ಚಿನ ಕ್ಯಾಲೋರಿ ಹೊಂದಿರುವ ಆಹಾರಗಳಲ್ಲಿ ಅತಿಯಾದ ಸೇವನೆಯು ಪೌಷ್ಟಿಕಾಂಶದ ಆಹಾರ ಮತ್ತು ಆಗಾಗ್ಗೆ ವ್ಯಾಯಾಮದಿಂದ ಸಮತೋಲಿತವಾಗದಿದ್ದರೆ ಅದು ತೂಕ ಹೆಚ್ಚಾಗಲು ಮತ್ತು ಸ್ಥೂಲಕಾಯತೆಗೆ ಕಾರಣವಾಗುತ್ತದೆ. ಮುಖ್ಯವಾಗಿ ನಮ್ಮಲ್ಲಿ ಬಿಪಿಯನ್ನು ಹೆಚ್ಚಿಸುವಲ್ಲಿ ಇದು ಪ್ರಮುಖ ಪಾತ್ರವಾಗುತ್ತದೆ. ಆರನೇ ಪ್ರಶ್ನೆ, ಮಕ್ಕಳಿಗೆ ಪಾಪ್ಕಾರ್ನ್ ಅನ್ನು ಎಷ್ಟು ವಯಸ್ಸಿನ ನಂತರ ಕೊಡುವುದು ಒಳ್ಳೆಯದು? ಆಪ್ಷನ್ಸ್: ಎ 2 ವರ್ಷ, ಬಿ 3 ವರ್ಷ, ಸಿ 4 ವರ್ಷ, ಡಿ 5 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಸಿ 4 ವರ್ಷ. ಮಗುವಿನ ಗಂಟಲಿನ ಭಾಗ ಸೂಕ್ಷ್ಮ ಹಾಗೂ ಚಿಕ್ಕದಾಗಿದ್ದು ಕಿರುನಾಲಿಗೆಯು ಚಿಕ್ಕದೇ ಆಗಿರುತ್ತದೆ. ಪಾಪ್ಕಾರ್ನ್ನ ಅರ್ಧ ಭಾಗವು ಈ ಗಂಟಲಿನ ತೆರೆದ ಭಾಗವನ್ನು ಮುಚ್ಚಬಹುದು. ಕಿರುನಾಲಿಗೆ ಇದನ್ನು ತಡೆಯಲೆತ್ನಿಸಿ ಇನ್ನೂ ಹೆಚ್ಚಿನ ಅಪಾಯಕ್ಕೆ ಕಾರಣವಾಗುತ್ತದೆ. ಹೀಗಿರುವಾಗ ಪುಟ್ಟ ಮಕ್ಕಳು ಪಾಪ್ಕಾರ್ನ್ ಅನ್ನು ಸರಿಯಾಗಿ ಅಗೆಯದೇ ಇದ್ದಾಗ ಅವು ನೇರವಾಗಿ ಶ್ವಾಸಕೋಶದಲ್ಲಿ ಶೇಖರಣೆಯಾಗುತ್ತವೆ. ಇದು ಹೆಚ್ಚಿನ ಅಪಾಯವನ್ನು ತಂದೊಡ್ಡಲು ಕಾರಣವಾಗುತ್ತದೆ. ಏಳನೇ ಪ್ರಶ್ನೆ, ಮಧುಮೇಹ ಸಮಸ್ಯೆ ಇರುವವರು ಹೆಚ್ಚಾಗಿ ಮತ್ತು ರಾತ್ರಿ ಅನ್ನವನ್ನು ತಿನ್ನಬಾರದು ಎನ್ನಲು ಕಾರಣವೇನು? ಆಪ್ಷನ್ಸ್: ಎ ಯಕೃತ್ ಹಾನಿ, ಬಿ ಅಧಿಕ ತೂಕ, ಸಿ ಅಜೀರ್ಣ, ಡಿ ಹೊಟ್ಟೆ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ.
ಅಕ್ಕಿಯಲ್ಲಿ ಫೈಬರ್ ಕೊರತೆ ಇರುತ್ತದೆ, ಆದರೆ ಸಕ್ಕರೆಯ ಮಟ್ಟ ಹೆಚ್ಚಾಗಿರುವುದರಿಂದ ಹೆಚ್ಚಾಗಿ ಅನ್ನವನ್ನು ಸೇವಿಸುವುದು ಅಥವಾ ರಾತ್ರಿಯ ಸಮಯ ಅನ್ನವನ್ನು ಸೇವಿಸುವುದು ದೇಹದ ತೂಕ ಹೆಚ್ಚಾಗಲು ಕಾರಣವಾಗುತ್ತದೆ. ಇದು ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ ಮತ್ತು ಅಧಿಕ ಮಧುಮೇಹವು ಯಕೃತ್ತಿನ ಹಾನಿಯ ಅಪಾಯವನ್ನು ಹೆಚ್ಚಿಸುತ್ತದೆ. 8ನೇ ಪ್ರಶ್ನೆ, ಉಗುರು ಬೆಚ್ಚಗಿನ ನೀರಿಗೆ ತುಪ್ಪವನ್ನು ಬೆರೆಸಿ ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ. ಜೀರ್ಣಕ್ರಿಯೆ ವೃದ್ಧಿ, ಬಿ. ಉತ್ತಮ ಚರ್ಮ, ಸಿ. ರೋಗನಿರೋಧಕ ಶಕ್ತಿ, ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ತುಪ್ಪದಲ್ಲಿ ಹೆಚ್ಚು ವಿಟಮಿನ್ ಎ, ಇ, ಡಿ, ಕೆ ಹಾಗೆ ಒಮೆಗಾ 3 ಫ್ಯಾಟಿ ಆಮ್ಲಗಳು, ಹೆಚ್ಚು ಮಿನರಲ್ಸ್, ಆಂಟಿ ಆಕ್ಸಿಡೆಂಟ್ಸ್ ಇರುವುದರಿಂದ ನಮ್ಮ ಚರ್ಮವನ್ನು ಒಳಗಡೆಯಿಂದ ಹೈಡ್ರೇಟ್ ಮತ್ತು ಮಾಯಿಶ್ಚರೈಸ್ ಮಾಡುತ್ತದೆ. ಮುಖದಲ್ಲಿ ಬರುವ ಮೊಡವೆ, ಕಪ್ಪು ಕಲೆ, ಸುಕ್ಕು ಇದೆಲ್ಲವನ್ನು ಹೋಗಿಸಿ ಮುಖ ವಯಸ್ಸಾಗದೇ ಇರುವ ಹಾಗೆ ತಡೆದು ಮುಖದ ಹೊಳಪನ್ನು ಹೆಚ್ಚಿಸುತ್ತದೆ ಮತ್ತು ಜೀರ್ಣಕ್ರಿಯೆಗೆ ತುಂಬಾನೇ ಸಹಾಯ ಮಾಡುತ್ತದೆ. ಇದರಿಂದ ಹೊಟ್ಟೆ ಸಮಸ್ಯೆ, ಗ್ಯಾಸ್ಟ್ರಿಕ್, ಮಲಬದ್ಧತೆಯಂತಹ ಸಮಸ್ಯೆಗಳನ್ನು ದೂರವಿಡುತ್ತದೆ. ಹಾಗೆಯೇ ತುಪ್ಪದಲ್ಲಿ ಕಂಡುಬರುವ ಅನೇಕ ಅಂಶಗಳು ಇಮ್ಯುನಿಟಿ ಸಿಸ್ಟಮ್ನ ಬೂಸ್ಟ್ ಮಾಡುತ್ತದೆ. ಇದರಿಂದಾಗಿ ರೋಗನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ. 9ನೇ ಪ್ರಶ್ನೆ, ಅತಿ ಹೆಚ್ಚು ದ್ವೀಪಗಳನ್ನು ಹೊಂದಿರುವ ದೇಶ ಯಾವುದು? ಆಪ್ಷನ್ಸ್: ಎ. ನ್ಯೂಜಿಲೆಂಡ್, ಬಿ. ಫಿಲಿಪೈನ್ಸ್, ಸಿ. ಯುನೈಟೆಡ್ ಕಿಂಗ್ಡಮ್, ಡಿ. ಸ್ವೀಡನ್. ಸರಿಯಾದ ಉತ್ತರ ಆಪ್ಷನ್ ಡಿ, ಸ್ವೀಡನ್. 2,21,800ಕ್ಕೂ ಹೆಚ್ಚು ದ್ವೀಪಗಳನ್ನು ಹೊಂದಿರುವ ಸ್ವೀಡನ್ ಯಾವುದೇ ಇತರ ದೇಶಗಳಿಗಿಂತ ಹೆಚ್ಚಿನ ದ್ವೀಪಗಳನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. 10ನೇ ಪ್ರಶ್ನೆ, ಯಾವ ರಾಶಿಯ ಹೆಣ್ಣು ಮಕ್ಕಳು ಗಂಡನ ಮನೆಯ ಅದೃಷ್ಟ ದೇವತೆಗಳು ಎನ್ನಲಾಗುತ್ತದೆ? ಆಪ್ಷನ್ಸ್: ಎ. ಕನ್ಯಾ ರಾಶಿ, ಬಿ. ವೃಷಭ ರಾಶಿ, ಸಿ. ಸಿಂಹ ರಾಶಿ, ಡಿ. ಮೀನರಾಶಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಸಿಂಹರಾಶಿ. ಎಲ್ಲ ರಾಶಿಯ ಹೆಣ್ಣು ಮಕ್ಕಳು ತಮ್ಮದೇ ಆದ ಕೌಶಲ್ಯಗಳನ್ನು ಹೊಂದಿರುತ್ತಾರೆ, ಆದರೆ ಸಿಂಹ ರಾಶಿಯ ಹುಡುಗಿಯರು ತುಂಬಾ ಚೂಟಿ ಹಾಗೂ ಬ್ಯೂಟಿ ಎನ್ನಬಹುದು. ಯಾವುದೇ ಕಷ್ಟದ ಪರಿಸ್ಥಿತಿಯನ್ನು ಎದುರಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಸಿಂಹ ರಾಶಿಯವರು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯಕ್ಕೆ ಮಾತ್ರವಲ್ಲದೆ ತಮ್ಮ ಬುದ್ಧಿವಂತಿಕೆಯಿಂದ ಸಮಸ್ಯೆಗಳನ್ನು ಪರಿಹರಿಸುವುದಕ್ಕೆ ಸಹ ಫೇಮಸ್ ಆಗಿರುತ್ತಾರೆ. ಈ ರಾಶಿಯವರು ಮದುವೆಯಾಗಿ ಹೋದ ಮನೆಗೆ ಅದೃಷ್ಟ ತರುತ್ತಾರೆ ಎಂದು ಹೇಳಲಾಗುತ್ತದೆ. ಮುಂದಿನ ಪ್ರಶ್ನೆ, 10 ಮರಗಳನ್ನು ನೆಟ್ಟರೆ ಯಾವ ದೇಶದಲ್ಲಿ ಸರ್ಕಾರಿ ಕೆಲಸವನ್ನು ನೀಡುತ್ತಾರೆ? ಆಪ್ಷನ್ಸ್: ಎ. ಆಸ್ಟ್ರೇಲಿಯಾ, ಬಿ. ಆಫ್ರಿಕಾ, ಸಿ. ಫಿಲಿಪೈನ್ಸ್, ಡಿ. ಅಮೆರಿಕಾ. ಸರಿಯಾದ ಉತ್ತರ ಆಪ್ಷನ್ ಸಿ, ಫಿಲಿಪೈನ್ಸ್. ಫಿಲಿಪೈನ್ಸ್ನಲ್ಲಿ 10 ಮರಗಳನ್ನು ನೆಡುವ ನಾಗರಿಕರಿಗೆ ಸರ್ಕಾರಿ ಕೆಲಸವನ್ನು ನೀಡಲಾಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.